ರೈಟರ್ಸ್ ಅಕಾಡೆಮಿಯ ಈ ಕಾವ್ಯ ಸಂಭ್ರಮಕ್ಕೆ ನಾಡಿನ ಮೂಲೆ ಮೂಲೆಗಳಿಂದ ಇಲ್ಲಿ ಬಂದು ಸೇರಿರುವಂಥ ಎಲ್ಲ ಕವಿ ಮನಸ್ಸುಗಳಿಗೆ ನಾನು ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳ್ತಾ, ರೈಟರ್ಸ್ ಅಕಾಡೆಮಿ ಕನ್ನಡದ ಕವಿ ಮನಸ್ಸುಗಳನ್ನು, ಬರಹಗಾರರನ್ನು ಒಟ್ಟುಗೂಡಿಸಿಕೊಂಡು ನಾಡಿನಲ್ಲಿ ಒಂದು ಕಾವ್ಯದ ಸಾಹಿತ್ಯದ ವಾತಾವರಣವನ್ನು ಸೃಷ್ಟಿಸುವಂತಹ ಉದ್ದೇಶಕ್ಕಾಗಿ ನಿರ್ಮಾಣವಾದಂಥ ಒಂದು ಸಂಸ್ಥೆ. ಮಾಲಗತ್ತಿ ದಶಬಲ ಟ್ರಸ್ಟ್ನ ಮೊದಲ ಒಂದು ಅಂಗಸಂಸ್ಥೆ. ಹೆಸರೇ ಹೇಳುವ ಹಾಗೆ ರೈಟರ್ಸ್ ಅಕಾಡೆಮಿ ಬರಹಗಾರರನ್ನು ಉದ್ದೇಶವಾಗಿಟ್ಕೊಂಡು ಕಾರ್ಯಕ್ರಮಗಳನ್ನು ರೂಪಿಸುವಂಥ ಒಂದು ಯೋಜನೆಯನ್ನು ಸಿದ್ಧಪಡಿಸಿಕೊಂಡಿದೆ. ಯುವ ಬರಹಗಾರರನ್ನು ಹಿರಿಯ ಬರಹಗಾರರ ಜೊತೆ ಮುಖಾಮುಖಿಯಾಗಿಸಿ ಅವರ ಆಲೋಚನೆಗಳನ್ನು, ಇವರ ಮಾರ್ಗದರ್ಶನವನ್ನು ಅನುಸಂಧಾನಗೊಳಿಸುವಂಥ ಪ್ರಯತ್ನ ರೈಟರ್ಸ್ ಅಕಾಡೆಮಿಯದು. ಈ ಒಂದು ವಿಶಿಷ್ಟವಾದಂಥ ಪರಿಕಲ್ಪನೆ ಮತ್ತು ಈ ಒಂದು ಕಾರ್ಯಕ್ಕೆ ಮುಂದಾಗಿದ್ದು ಇದರ ಪ್ರೇರಕ ಮತ್ತು ಕಾರಕ ಶಕ್ತಿ ಮಾಲಗತ್ತಿ ಪರಿವಾರ. ಈಗಾಗಲೇ ನಾಡಿನಾದ್ಯಂತ ನಮಗೆಲ್ಲರಿಗೂ ಪರಿಚಿತವಾಗಿರುವ ಹಾಗೆ ಶಿಕ್ಷಣ, ಸಾಹಿತ್ಯ, ಆಡಳಿತ ಎಲ್ಲ ಕ್ಷೇತ್ರಗಳಲ್ಲಿ ತನ್ನದೇ ಆದಂಥ ಒಂದು ಮಾದರಿಯನ್ನು ಸೃಷ್ಟಿಸಿರುವಂತಹ ಮಾಲಗತ್ತಿ ಪರಿವಾರದಿಂದ ಈ ಸಾಹಿತ್ಯ ಕ್ಷೇತ್ರವನ್ನು ಕೂಡ ಅವರು ಪಡ್ಕೊಂಡಂಥ ಒಂದು ಜ್ಞಾನವನ್ನು, ಅನುಭವವನ್ನು ಇಲ್ಲಿ ಯುವ ಪೀಳಿಗೆಗೆ ಅದನ್ನು ವಿಸ್ತರಿಸಬೇಕು, ಹಂಚಬೇಕು ಅನ್ನೋ ಉದ್ದೇಶಕ್ಕೆ ಸ್ಥಾಪನೆಯಾಗಿದ್ದು, ಈ ಒಂದು ಮೊದಲ ಕಾರ್ಯಕ್ರಮವನ್ನು ನಾವು ರಾಜ್ಯ ಮಟ್ಟದಲ್ಲಿ ಯುವ ಕವಿಗಳು ಮತ್ತು ಹಿರಿಯ ಕವಿಗಳು ಇಬ್ಬರನ್ನು ಒಟ್ಟುಗೂಡಿಸಿಕೊಂಡು ಒಂದು ಕವಿಗೋಷ್ಠಿಯನ್ನು, ವಿಶೇಷವಾದ ಕವಿಗೋಷ್ಠಿಯನ್ನು ಮಾಡಬೇಕು ಅಂತ ಹೊರಟಾಗ ಬಹುತೇಕ ಎಲ್ಲ ಜಿಲ್ಲೆಗಳಿಂದ ಸಾಕಷ್ಟು ಕವಿತೆಗಳು, ಉತ್ತಮವಾದಂಥ ಕವಿತೆಗಳು ನಮಗೆ ಬಂದು ತಲುಪಿದ್ವು. ಅದು ಎಷ್ಟು ಮಟ್ಟಿಗೆ ನಮಗೆ ಒಂದು ಸಂದಿಗ್ಧತೆಯನ್ನು ತಂದಿಡ್ತು ಅಂತಂದರೆ, ಕವಿಗೋಷ್ಠಿಗೆ ಒಂದು ಸಂಖ್ಯೆಗಳ ಮಿತಿ ಇರುತ್ತೆ. ಅದನ್ನು ಕೂಡ ನಾವು 30ರವರೆಗೆ ವಿಸ್ತರಣೆ ಮಾಡಿದಾಗಲೂ ಇನ್ನೂ ಸಾಕಷ್ಟು ಒಳ್ಳೆಯ ಕವಿತೆಗಳನ್ನು ನಾವು ಮೂಲೆಗೆ ಇಡೋದಕ್ಕೆ ಇಷ್ಟ ಆಗಲಿಲ್ಲ. ಅದು ಅದೇ ಕವಿಗಳನ್ನು ಒಳಗೊಂಡಂತೆ ಮತ್ತೆ ಇನ್ನೂ ಇತರ ಕವಿತೆಗಳನ್ನು ಒಳಗೊಂಡಂತೆ 133 ಕವಿತೆಗಳನ್ನು ಒಳಗೊಂಡ ಒಂದು ಸಂಕಲನ, ಎರಡನ್ನೂ ಕೂಡ ಇಟ್ಟು ಇವತ್ತು ಒಂದು ಹಬ್ಬವ ರೀತಿಯಲ್ಲಿ ನಾವು ಕಾವ್ಯ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ. ಅದು ವಿಶೇಷವಾಗಿ ಕವಿಗಳಿಂದಾಗಲಿ ಸಾರ್ವಜನಿಕರಿಂದಾಗಲಿ ಯಾವುದೇ ಒಂದು ಧನ ಸಹಾಯ ಅಥವಾ ಹಣದ ನಿರೀಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ರೈಟರ್ಸ್ ಅಕಾಡೆಮಿ ತನ್ನ ಕೈಲಾದಂಥ ಒಂದು ಇತಿಮಿತಿಯಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಿದೆ ಅನ್ನೋದನ್ನು ನಾವು ಒಂದು ಹೆಮ್ಮೆಯಿಂದ ಹೇಳಿಕೊಳ್ತಾ, ರಾಜ್ಯ ಮಟ್ಟದ ಒಂದು ಭೌಗೋಳಿಕವಾದಂಥ ವೈವಿಧ್ಯತೆ, ಭಾಷಿಕ ವೈವಿಧ್ಯತೆ, ಸಾಂಸ್ಕೃತಿಕ ವೈವಿಧ್ಯತೆ ಇವೆಲ್ಲವನ್ನು ಒಳಗೊಂಡಂಥ ಕವಿಗೋಷ್ಠಿ ಇದು. ನಮ್ಮ ರಾಜ್ಯ ಮಟ್ಟದ ಒಂದು ಸಾಹಿತ್ಯ ಸಮ್ಮೇಳನಗಳಿರ್ಬೋದು, ದಸರಾ ಕವಿಗೋಷ್ಠಿಗಳಿರ್ಬೋದು, ಅದಕ್ಕೆ ಒಂದು ಸಮಾನಾಂತರವಾಗಿ ಅದೇ ಒಂದು ಸ್ವರೂಪದಲ್ಲಿ ಇದು ನಡಿಬೇಕು ಅನ್ನುವಂಥದ್ದು ಕೂಡ ಈಗ ಒಂದು ಸಾಬೀತಾಗಿದೆ ಮತ್ತು ಅದು ಸಾಕಾರ ಆಗಿದೆ. ಅದೆಲ್ಲದಕ್ಕೂ ಕಾರಣರಾದಂಥ ನಾಡಿನ ಎಲ್ಲ ಕವಿ ಮನಸ್ಸುಗಳಿಗೆ ನಾನು ಪ್ರೀತಿಯಿಂದ ಅಭಿನಂದಿಸ್ತೇನೆ.